Good morning, dear students. I am Raghavendra, Assistant Professor of English, GFGC Madhugere. Today, I am going to talk about On the Castle of Chillon, which was written by Lord Byron. Actually, the objectives of this classroom is you have to able to understand the concerns of romantic literature and the context of the romantic poems and other genres of this age, and also the thematic styles of the classroom. And then this poem talks about On the Castle of Chillon. It talks about the prisoner who is spending his life in the cell. So I would like to now in this classroom I would like to explain the stanza-wise summary of the poem. In the stanza first, it describes the prisoner's unhappy state. It means he is not happy because his hair is grey and his arms and legs are bowed. It means ಒಬ್ಬ ಪ್ರಿಸನರ್ನ ಅವನ ಕೂದಲು ಮತ್ತೆ ಅವನ ತೋಳುಗಳು ಮತ್ತೆ ಅವನ ಕಾಲುಗಳು ಬಗ್ಗಿವೆ. ತುಂಬಾ ದಿನಗಳಿಂದ ಅವನು ಪ್ರಿಸನ್ ನಲ್ಲಿ ಇರೋದ್ರಿಂದ ಫ್ರಮ್ ಇಸ್ ಲಾಂಗ್ ಇಂಪ್ರಿಸನ್ಮೆಂಟ್, ತುಂಬಾ ದಿನಗಳ ಕಾಲ ಅವನು ಇಂಪ್ರಿಸನ್ಮೆಂಟ್ ಅಲ್ಲಿ ಇದ್ದಾನೆ. ದ ಪ್ರಿಸನರ್ ಸ್ಟೇಟ್ಸ್ ದಟ್ ಹಿ ಹ್ಯಾಸ್ ಬೀನ್ ಇಂಪ್ರಿಸನ್ ಫಾರ್ ಹಿಸ್ ಫಾದರ್ಸ್ ಫೈತ್. ತನ್ನ ತಂದೆಯ ನಂಬಿಕೆಗಾಗಿ ಅವನು ಆ ಪ್ರಿಸನರ್ ಅಲ್ಲಿ ಇದ್ದಾನೆ. ದ ಸ್ಪೀಕರ್ಸ್ ಫ್ಯಾಮಿಲಿ ವಾಸ್ ಒನ್ಸ್ ಮೇಡ್ ಅಪ್ ಆಫ್ 7 people. ಲುಕ್ ಅಟ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಪೀಕರ್. ವೈ ಹಿ ವಾಸ್ ಜೈಲ್ಡ್, ವೈ ಹಿ ವಾಸ್ ಇಂಪ್ರಿಸನ್ಡ್. ಫಾರ್ ದಟ್ ದೇರ್ ಇಸ್ ಅ ರೀಸನ್. ಒನ್ಸ್ ಹಿಸ್ ಫ್ಯಾಮಿಲಿ it was made up of 7 people. There were 7 people in his family, the father and his 6 children. But now only the prisoner himself remains alive. Agada ಈಗ ಉಳ್ಕೊಂಡಿರೋ prisoner ಮಾತ್ರ. Agada why they were executed and why they were persecuted and why they were made to death. That is the reason the poem is talking about. And here the prisoner himself remains alive. The other 6 were died. Their deaths were not natural. ಅವರ ಸಾವು ನ್ಯಾಚುರಲ್ ಆಗಿಲ್ಲ. ಡ್ಯೂ ಟು ಪರ್ಸಿಕ್ಯೂಷನ್ ಒನ್ ವಾಸ್ ಬರ್ನ್ ಟು ಡೆತ್. ಒಬ್ಬರನ್ನ ಸುಟ್ಟು ಹಾಕಲಾಯಿತು. ಅಂಡ್ 2 others ವರ್ ಕಿಲ್ಡ್. ಇಬ್ಬರು ಇನ್ ಫೀಲ್ಡ್ ಅಲ್ಲಿ ಅವ್ರನ್ನ ಓಪನ್ ಮೈದಾನದಲ್ಲಿ ಅವ್ರನ್ನ ಸಾಯಿಸಲಾಯಿತು. ಫಾರ್ ದ ಸೇಮ್ ರೀಸನ್ಸ್ ಆಸ್ ದೇರ್ ಫಾದರ್. ಅವರ ತಂದೆಯನ್ನ ಕೊಂದ ಕಾರಣಕ್ಕಾಗಿಯೇ ಇನ್ನಿಬ್ಬರನ್ನು ಕೊಲ್ಲಲಾಯಿತು. ದೆನ್ ಆಫ್ಟರ್ 4 were died, the remaining 3 sons have been imprisoned together. ಇನ್ನ ಕೇವಲ 3 ಜನರನ್ನ ಮಾತ್ರ ಜೈಲಿಗೆ ಹಾಕಲಾಯಿತು, 3 ಜನ ಮಕ್ಕಳನ್ನ. ಇನ್ ದ ಡಂಜಿಯನ್ ಫ್ರಮ್ ವಿಚ್ ದ ಪ್ರಿಸನರ್ ರಿಲೇಟ್ಸ್ ಹಿಸ್ ಟೇಲ್. ಒಂದು ಗಾಢಾಂಧಕಾರವಾಗಿರುವಂತಹ ಒಂದು ಸೆಲ್ಲಲ್ಲಿ ತಗೊಂಡೋಗಿ ಅವರನ್ನ ಹಾಕಿದ್ರು. ಅಲ್ಲಿಂದ ಈ ಕಥೆಯನ್ನ ಹೇಳ್ತಿದ್ದಾನೆ ಪ್ರಿಸನರ್. ಈಗ ಉಳ್ಕೊಂಡಿರೋದು 3. ದೇರ್ ವರ್ ಓನ್ಲಿ 3 people, 3 sons have been imprisoned together. That is the first stanza. So look at that. This is the cell, that is prisoner of Chillon. It is located on the lake of Lemon. It is in the Geneva. And then in stanza 2, the prisoner describes his cell. ಎರಡನೇ ಸ್ಟ್ಯಾನ್ಸಾದಲ್ಲಿ ತನ್ನ ಸೆಲ್ ಅನ್ನ, ತನ್ನ ಸೆರೆಮನೆಯನ್ನ ಅವನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾನೆ. ಹೌ ಇಟ್ ಈಸ್ ಮೇಡ್ ಅಪ್ ಆಫ್ 7 Gothic pillars. 7 ಗೋಥಿಕ್ ಶೈಲಿಯ ಕಂಬಗಳಿದೆ. ಹೋಲ್ಡ್ ಅಪ್ ದ ಹೆವಿ ರೂಫ್ ಆಫ್ ದಿಸ್ ಡಾರ್ಕ್ ಪ್ರಿಸನ್. ಮೇಲ್ಗಡೆ ತುಂಬಾ ಹೆವಿ ಆದಂತಹ ಒಂದು ಚಾವಣಿ ಇದೆ, ಕತ್ತಲೆಯಿಂದ ಕೂಡಿದಂತಹ ಒಂದು ಸೆರೆಮನೆ. ಎ ಸಿಂಗಲ್ ಸನ್ ಬೀಮ್ ಕಮ್ಸ್ ಇನ್ ಥ್ರೂ ಎ ಕ್ರ್ಯಾಕ್ ಇನ್ ದ ವಾಲ್. ಒಂದು ಏಕೈಕ ಸೂರ್ಯನ ಕಿರಣ ಆ ಗೋಡೆಯ ಒಳಗಿಂದ ಬರ್ತಾ ಇದೆ. ಈಚ್ ಪಿಲ್ಲರ್ ಆಸ್ ಎನ್ ಐರನ್ ರಿಂಗ್. ಪ್ರತಿಯೊಂದು ಕಂಬಕ್ಕೂ 7 pillars ನ ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಐರನ್, ಕಬ್ಬಿಣದ ರಿಂಗ್ ಇದೆ. ಥ್ರೂ ವಿಚ್ ಈಸ್ ಅಟ್ಯಾಚ್ಡ್ ಎ ಚೈನ್. ಆ ರಿಂಗಿಗೆ ಒಂದು ಚೈನ್ ಅನ್ನು ಅಟ್ಯಾಚ್ ಮಾಡಲಾಗಿದೆ. ದಟ್ ಬೈಂಡ್ಸ್ ದ ಪ್ರಿಸನರ್ ಟು ದ ಪಿಲ್ಲರ್. ಅದು ಈ ಪ್ರಿಸನರ್ ಅನ್ನ, ಕಥೆ ಹೇಳ್ತಾ ಇರೋ ಪ್ರಿಸನರ್ ಅನ್ನ ಬೈಂಡ್ ಮಾಡಿದೆ, ಸಂಕೋಲೆಯಿಂದ ಬಂಧಿಸಿದೆ. ಆ ಚೈನು ರಿಂಗಿಗೆ ಕಟ್ಟಲಾಗಿದೆ, ಆ ರಿಂಗ್ ಪಿಲ್ಲರ್ಗೆ ಹಾಕಲಾಗಿದೆ. ದ ಪ್ರಿಸನರ್ ನೋಟ್ಸ್ ದಟ್ ಹಿ ಹ್ಯಾಸ್ ಬೀನ್ ಹಿಯರ್ ಫಾರ್ ಇಯರ್ಸ್. ಪ್ರಿಸನರ್ ಇಲ್ಲಿ ಒಂದು ಮಾತನ್ನ ಸೂಚ್ಯವಾಗಿ ಹೇಳ್ತಾನೆ, ಅವನು ತುಂಬಾ ವರ್ಷಗಳಿಂದ ಇಲ್ಲಿದ್ದಾನೆ. ಲಾಂಗ್ ಎನಫ್ ಟು ಬಿ ದ ಲಾಸ್ಟ್ ಸರ್ವೈವರ್ ಅಮಾಂಗ್ ದ 3 brothers. ತುಂಬಾ ವರ್ಷಗಳಿಂದ ಕೊನೆಯವನಾಗಿ ಉಳ್ಕೊಂಡಿದ್ದಾನೆ ಇಲ್ಲಿ ಅವನ 3 ಜನ ಬ್ರದರ್ಸ್ ನಲ್ಲಿ. ಯಾಕೆಂದ್ರೆ 3 brothers were jailed, 3 brothers were imprisoned in the beginning. Then we go to the stanza 3. It describes the isolation of the prisoner. ಪ್ರತ್ಯೇಕತೆ. ಈ ಸ್ಟ್ಯಾನ್ಸಾ ಏನನ್ನ ಹೇಳುತ್ತೆ ಅಂದ್ರೆ ಯಾವ ರೀತಿ ಇವನು ಪ್ರಿಸ್ನರ್ ಐಸೋಲೇಟೆಡ್ ಆಗಿದ್ದಾನೆ,
ಪ್ರತ್ಯೇಕವಾಗಿದ್ದಾನೆ, ಅಂದರೆ ಏಕಾಂಗಿಯಾಗಿದ್ದಾನೆ. ಆಲ್ದೋ ಚೈನ್ಡ್ ಟು ಎ ಪಿಲ್ಲರ್ ಇನ್ ದ ಸೇಮ್ ರೂಮ್ ಆಸ್ ಇಸ್ 2 ಬ್ರದರ್ಸ್. ಜೊತೆಗೆ ಇವನ ಇಬ್ಬರೂ ಬ್ರದರ್ಸ್ನ ಅದೇ ಒಂದು ರೂಮ್ನಲ್ಲಿ ಪಿಲ್ಲರ್ಗೆ ಚೈನ್ ಮಾಡಲಾಗಿದ್ದಾರೆ. ದ ಪ್ರಿಸ್ನರ್ ಈಸ್ ಅನೇಬಲ್ ಟು ಸಿ ದೆಮ್. ಆದರೆ ಅವರಿಬ್ಬರನ್ನ ನೋಡೋಕ್ಕಾಗಲ್ಲ. ಆರ್ ಮೂವ್, ಅವರಿಬ್ಬರನ್ನ ಪಕ್ಕದಲ್ಲೇ ಕಟ್ಟಾಕಿದ್ರು ಪಿಲ್ಲರ್ಗೆ ನೋಡೋಕ್ಕಾಗಲ್ಲ, ಮೂವ್ ಮಾಡೋಕ್ಕಾಗಲ್ಲ. ಸೊ ಹ್ಯಾಸ್ ಟು ಡ್ರಾ ಎನಿ ನಿಯರ್ ಟು ಐದರ್ ಬ್ರದರ್. ಯಾವ ಬ್ರದರ್ ಹತ್ರನೂ ಅವನು ಹೋಗೋದಕ್ಕಾಗ್ತಾ ಇಲ್ಲ. ಅಂಡ್ ದೆನ್ ಓನ್ಲಿ ದೇರ್ ವಾಯ್ಸಸ್ ಆರ್ ಏಬಲ್ ಟು ಶೇರ್ ಕಂಫರ್ಟ್. ಅವರ ಕೇವಲ ಧ್ವನಿಗಳು ಮಾತ್ರ ಕೇಳಿಸ್ಕೊಳ್ತಾ ಇದ್ದಾನೆ, ಅದು ಅವನಿಗೆ ಕಂಫರ್ಟ್ ಅನ್ನಿಸ್ತಾ ಇದೆ, ಅಷ್ಟೇ ಕಂಫರ್ಟ್ ಅವನು ಅನುಭವಿಸ್ತಾ ಇದ್ದಾನೆ. ಬಟ್ ಈವನ್ ದೋಸ್ ಗಿವ್ ಔಟ್ ಇವೆಂಚುಯಲಿ, ಸ್ವಾಭಾವಿಕವಾಗಿ, ಅಂಡ್ ದೇರ್ ಥ್ರೋಟ್ಸ್ ಆರ್ ನೋ ಲಾಂಗರ್ ಕೇಪಬಲ್ ಆಫ್ ಅಟರಿಂಗ್ ಸೌಂಡ್ಸ್. ಆ ಇಬ್ಬರೂ ತಮ್ಮಂದಿರ, ಇಬ್ಬರೂ ಬ್ರದರ್ಸ್ನ ಗಂಟಲು ಒಣಗಿ ಹೋಗಿದೆ. ಥ್ರೋಟ್ಸ್, ಅವರ ಬಾಯಿಗಳಿಂದ ಸೌಂಡ್ಗಳು ಆಚೆ ಬರ್ತಾ ಇಲ್ಲ. ದೇ ಆರ್ ನಾಟ್ ಅಟರಿಂಗ್ ದ ಸೌಂಡ್ಸ್ and sound like their familiar voices. And then in stanza 4, the prisoner describes himself as the eldest of the 3 brothers. ಆ 3 ಜನ ಏನು ದವರ್ ಜೈಲ್ಡ್, ಅದರಲ್ಲಿ ಇವನು ದೊಡ್ಡವನಾಗಿದ್ದ, ಈ ಕಥೆಯನ್ನು ಹೇಳ್ತಿರುವಂಥ ಪ್ರಿಸನರ್. ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್, the narrator is not named here. The name of the narrator is not known here, but he is narrating the tale and he is describing the horrific nature of the cell. And then describes his youngest brother. Now he has taken his youngest brothers to describe. And this brother was beloved by their father, because the youngest brother was very much impressed and he was very much loved by his father. ಅಂತ ಹೇಳ್ತಾ ಇದ್ದಾನೆ ಪ್ರಿಸನರು. Among the 3 brothers. Why? For his resemblance to his mother. Because the youngest brother was almost like his mother. He is very beautiful and like a bird. Actually, we cannot use beautiful for the what we call gents, male section, but here he is resembling him to his mother. That's the reason he is telling that he is very beautiful and he is like a bird. The youngest brother is very beautiful and he is like a bird. The prisoner mouths his brother's confinement, but here the prisoner, that the narrator, is himself mourning, is crying, ಬಿಕಾಸ್ ಹಿಸ್ ಬ್ರದರ್ ಇಸ್ ಕನ್ಫೈನ್ಡ್, ಬಂಧಿತನಾಗಿದ್ದಾನೆ. ತನ್ನ ತಮ್ಮನ ಅಂತ ಬ್ಯೂಟಿಫುಲ್ ಆಗಿರುವಂಥ ಬರ್ಡ್ ಅಂತಿರುವಂಥ ನನ್ನ ತಮ್ಮನೂ ಸಹ ಬಂಧಿತನಾಗಿದ್ದಾನೆ. ಆಸ್ ಎ ಪರ್ಟಿಕ್ಯುಲರ್ಲಿ ರೆಚ್ಡ್ ಸ್ಟೇಟ್ ಫಾರ್ ಒನ್ ಸೋ ಫ್ರೀ ಆಫ್ ಸ್ಪಿರಿಟ್, ಬಿಕಾಸ್ he should be in the free of spirit, he should be in the very free state, but he is confined. This brother who normally wept only for the pain of others. ಆ್ಯಕ್ಚುಲಿ ಯಂಗೆಸ್ಟ್ ಬ್ರದರ್ ಎಂಥ ವಾಟ್ ಕೈಂಡ್ ಆಫ್ ಪರ್ಸನಾಲಿಟಿ ಈಸ್ ಅಂತಂದರೆ, ಬೇರೆಯವರ ನೋವಿಗೆ ಅಳುವಂಥ ತಮ್ಮನಾಗಿದ್ದ. ಬಟ್ ಇಯರ್ ಈ ವೆಪ್ಟ್ ಕನ್ಸ್ಟೆಂಟ್ಲಿ ಇನ್ ಇಸ್ ಟೆರಿಬಲ್ ಸೆಲ್, ಬಟ್ ಇಯರ್ ಹಿಮ್ಸೆಲ್ಫ್ ಈಸ್ ವೀಪಿಂಗ್. ಲುಕ್ ಎಟ್ ದಟ್. ದ ಪ್ರಿಸನರ್ ಈಸ್ ಡಿಸ್ಕ್ರೈಬಿಂಗ್ ದ ಕ್ವಾಲಿಟಿ ಆಫ್ ಹಿಸ್ ಬ್ರದರ್. His brother, he was weeping for the pain of others, but now he is imprisoned, he is weeping constantly in his terrible cell. Then we go to the other stanza 5. It gives the reader details about the second brother. Look at that, another brother. In the previous stanza, he was talking about the youngest brother. Now he is talking about the middle brother, that is second brother, one who is next to him, one who is next to prisoner. He was pure-minded. His quality was, he was very pure-minded, but also a strong fighter. He was a constant fighter. ಎರಡನೇ ಬ್ರದರ್ ಇದನ್ನಲ್ಲ, ಅವನು ನಿರಂತರವಾದಂತಹ ಹೋರಾಟಗಾರ, ಅಂಡ್ ಸ್ಕಿಲ್ಡ್ ಅಂತ, ತುಂಬಾ ಕೌಶಲ್ಯವನ್ನು ಹೊಂದಿದಂಥ ಬೇಟೆಗಾರ ಆಗಿದ್ದ ಎರಡನೇವನು. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಯಂಗೆಸ್ಟ್ ಬ್ರದರ್ ಅಂಡ್ ದ ಮಿಡಲ್ ಬ್ರದರ್. ಹಿಸ್ ಪ್ಲೇಸ್ ವಾಸ್ ಇನ್ ದ ವಿಲ್ಡರ್ನೆಸ್. ಆಕ್ಚುಲಿ ವಾಸ್ ಆಲ್ವೇಸ್ ಸ್ಪೆಂಡಿಂಗ್ ಹಿಸ್ ಟೈಮ್ ಇನ್ ದ ಫಾರೆಸ್ಟ್. ಸೊ ದಿಸ್ ಕನ್ಫೈನ್ಮೆಂಟ್, ಆದರೆ ಈ ಕನ್ಫೈನ್ಮೆಂಟ್ ಈಗ ಬಂಧಿಸಿದ್ದಾರಲ್ಲ ಅವನನ್ನ, ಅಂಡರ್ಗ್ರೌಂಡ್ ವಾಸ್ ದಟ್ ಮಚ್ ವರ್ಸ್ ಫಾರ್ ಹಿಮ್. ಅದು ತುಂಬಾ ಅವನಿಗೆ ಕೆಟ್ಟದ್ದಾಗಿತ್ತು, ತುಂಬಾ ನಿಕೃಷ್ಟವಾಗಿತ್ತು. The prisoner in the 6th stanza, the prisoner shifts from within the cell to just outside it in stanza 6, wherein he describes like lemon. ಅಲ್ಲಿ ಲೆಮನ್ ಅನ್ನೋ ಒಂದು ಲೇಕ್ ಪಕ್ಕ ಇರುವಂತ ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ. ಆಕ್ಚುಲಿ ದಿಸ್ ಪ್ರಿಸನ್, the castle of Chillon, it is located on the borders of Lake Lemon. So here the prisoner is describing the Lake Lemon, the lake about Chillon, making the prison a double dungeon. It's like a double dungeon. ಒಂದು ಎರಡು ಸೆರೆಮನೆಗಳ ರೀತಿಯಲ್ಲಿದೆ, ಡಬಲ್. ದ ಪ್ರಿಸನರ್ ಸೆಲ್ ಇಸ್ ಸಿಚುಯೇಟೆಡ್ ಪಾರ್ಷಿಯಲಿ ಬಿಲೋ ದ ಲೇಕ್ ಸರ್ಫೇಸ್. ಪ್ರಿಸನರ್ ಸೆಲ್ ಎಲ್ಲಿ ಸಿಚುಯೇಟ್ ಆಗಿದೆ ಅಂತಂದ್ರೆ, ಈ ಒಂದು ಸೆರೆಮನೆ ಅರ್ಧ ಆ ಲೇಕ್ನ ಕೆಳಗಡೆ, ಲೇಕ್ನ ಸರ್ಫೇಸ್ನಲ್ಲಿ, ಲೇಕ್ನ ಒಳಗಡೆ, ಲೇಕ್ ಏನಿದೆ ಸರೋವರ ಅದರ ಕೆಳಗಡೆ ಭೂಮಿಯ ಭಾಗಕ್ಕೆ ಅರ್ಧ
ಸಿಚುಯೇಟ್ ಆಗಿದ್ರೆ. ಸೊ ದಟ್ ಸಮ್ಟೈಮ್ಸ್ ವಾಟರ್ ಸ್ಪ್ರೇಸ್ ಥ್ರೂ ದ ಹೈ. ಹಾಗೆ ಅದರಿಂದ ಏನಾಗುತ್ತೆ ಅಂದ್ರೆ ಅದರ ಗೋಡೆಗಳ ಕಿಟಕಿಗಳಿಗೆ ಆಗಾಗ ಜೋರಾಗಿ ಬಂದು ನೀರು ಹೊಡೆದಂಥದ್ದು ಆ ಸಿ ಒಂದಿಗೆ ಇಟ್ ಸ್ಪ್ರೇಸ್. ನಾವು ಸ್ಪ್ರೇ ಮಾಡ್ತೀವಲ್ಲ ಸೆಂಟನ್ನು, ಆ ರೀತಿ ಸ್ಪ್ರೇ ಆಗುತ್ತೆ ಥ್ರೂ ದ ಬ್ಯಾರ್ಡ್ ವಿಂಡೋಸ್ನ ಮೂಲಕ ನೀರು ಆಗಾಗ ಸ್ಪ್ರೇ ಆಗುತ್ತೆ. ಬಿಕಾಸ್ ಇಟ್ ಈಸ್ ದ ವೇವ್ ಆಫ್ ದ ಲೇಕ್. Sometimes the waves are so violent. Many times the waves are very silent, but sometimes the waves are so violent. ತುಂಬಾ ವೈಲೆಂಟ್ ಆಗಿದ್ದಾಗ ಆ ವೇವ್ಸ್ ಹ್ಯಾಸ್ ಟು ಶೇಕ್ ದ ಪ್ರಿಸನ್ ವಾಲ್ಸ್. ಎಷ್ಟೋ ಸಾರಿ ಆ ಸೆರೆಮನೆಯ ಗೋಡೆಗಳನ್ನೇ ಅಲುಗಾಡಿಸ್ತಿತ್ತು. ಗಿವಿಂಗ್ ದ ಪ್ರಿಸ್ನರ್ ಫೈಂಟ್ ಹೋಪ್. ಪ್ರಿಸ್ನರ್ಗೆ ಒಂದು ರೀತಿಯ ಒಂದು ದುಃಖದ, ಒಂದು ನಿರಾಸೆಯಾದಂಥ ಒಂದು ವಿಶ್ವಾಸವನ್ನು ಕೊಡ್ತಾ, ದಟ್ ಹಿ ಮೈಟ್ ಡೈ, ನಾನು ಸಾಯ್ತೀನಿ ಅನ್ನೋ ಒಂದು ಹೋಪ್ ಅನ್ನ ಕೊಡ್ತಾ, ವೆನ್ ದ ವಾಟರ್ ಬ್ರೇಕ್ಸ್ ಥ್ರೂ ಅಂಡ್ ಫ್ಲಡ್ಸ್ ದ ಸೆಲ್, ಈ ರೀತಿ ಅನ್ನಿಸ್ತಾ ಇತ್ತು ಒಬ್ಬ ಪ್ರಿಸ್ನರ್ಗೆ. ಯಾವಾಗ ಅಲೆಗಳು ಬಂದು ಜೋರಾಗಿ ಗೋಡೆಗೆ ಹೊಡೆದಾಗ ನಾನು ಸಾಯ್ಬಹುದು, ಯಾಕೆ ಅಂದ್ರೆ ವಾಟರ್ ಏನಾದ್ರು ಆ ವಾಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ, ಫ್ಲಡ್ಸ್ ಬಂದ್ರೆ ನಾನು ಸಾಯ್ಬಹುದು ಅನ್ನಿಸ್ತಾ ಇತ್ತು. ದೆನ್ ವಿ ಗೋ ಟು ದ 7th stanza. ದ ಪ್ರಿಸ್ನರ್ ಟರ್ನ್ಸ್ ಅಗೇನ್ ಟು ಹಿಸ್ ಮಿಡಲ್ ಬ್ರದರ್. ಮತ್ತೆ ನನ್ನ ಮಿಡಲ್ ಬ್ರದರ್, ಎರಡನೇ ಬ್ರದರ್ ಕಡೆ ಮಾತಾಡ್ತಾ, ಹೂ ಸ್ಟಾಪ್ಡ್ ಈಟಿಂಗ್ ಆಸ್ ಈ ಸ್ಪಿರಿಟ್ಸ್, ಅವನು ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾನ. ಅವನು ಎರಡನೇ ಬ್ರದರ್ ಫೆಲ್ ಪ್ರೇ ಟು ದ ಕ್ರಶಿಂಗ್ ಡಿಸ್ಪೈರ್ ಆಫ್ ಇಂಪ್ರಿಸನ್ಮೆಂಟ್. ಅವನಿಗೆ ಒಂದು ರೀತಿಯ ನಿರಾಶೆ, ತುಳಿತಕ್ಕೆ ಒಳಗಾದಂಥ ನಿರಾಶೆ ರೀತಿಯಲ್ಲಿ ಇರ್ತಾನೆ. ಅವನಿಗೆ ಐದರ್ ಥ್ರೂ ಡಿಪ್ರೆಷನ್, ಅವನಿಗೆ ಮಾನಸಿಕವಾದಂಥ ನೋವು, ತುಳಿತ, ಆರ್ ಸ್ಟಾರ್ವೇಷನ್, ಅಥವಾ ಹೊಟ್ಟೆ ಹಸಿವು. ದ ಬ್ರದರ್ ಡೈಸ್, ದ ಪ್ರಿಸನ್, ಎರಡರಿಂದನಾರು ಸಾಯ್ಬೋದು ಮಿಡಲ್ ಬ್ರದರ್. ದ ಪ್ರಿಸ್ನರ್ ಈಸ್ ಫ್ರಸ್ಟ್ರೇಟೆಡ್. ಇದನ್ನ ನೋಡ್ತಾ ನೆರೇಟರ್ ಇದನ್ನಲ್ಲ ಪ್ರಿಸ್ನರ್, ಅವನಿಗೆ ಜಿಗುಪ್ಸೆ ಆಗುತ್ತೆ. ದಟ್ ಹಿ ಕುಡ್ ನಾಟ್ ಮೂವ್ ಹಿಮ್ಸೆಲ್ಫ್ ಟು ಹೋಲ್ಡ್ ಹಿಸ್ ಬ್ರದರ್ ಆಸ್ ಹಿ ಡೈಡ್. ತನ್ನ ಮಿಡಲ್ ಬ್ರದರ್ ಸಾಯ್ತಾ ಇರೋದನ್ನ ನೋಡಿ ಅವ್ನಿಗೆ ಏನು ಮಾಡೋದಕ್ಕಾಗಲ್ಲ. ಬಿಕಾಸ್ ಹಿ ಕುಡ್ ನಾಟ್ ಮೂವ್. ಹಿ ಈಸ್ ಚೈನ್ಡ್ ಟು ದ ಪಿಲ್ಲರ್, ಈಸ್ ಚೈನ್ಡ್ ಟು ದ ಗೋಥಿಕ್ ಪಿಲ್ಲರ್. ಲುಕ್ ಅಟ್ ದಟ್ ಸಿಂಬಲೈಸಸ್ ದ ಗೋಥಿಕ್ ಎಲಿಮೆಂಟ್ ಇಟ್ ಸೆಲ್ಫ್ ಈಸ್ ಅ ಮಿಸ್ಟೀರಿಯಸ್. ಸೊ he is not ready to take any of the responsibility of his brother because he is also chained. ತನ್ನ ಬ್ರದರ್ ಸಾಯ್ತಾ ಇದ್ದಾಗಲೂ ಸಹ ಅವನು ಮೂವ್ ಆಗೋಕ್ಕಾಗಲ್ಲ. ಬೋನಿ ವರ್ಡ್ಸ್, ದ ನೇಮ್ ಆಫ್ ದ ಪ್ರಿಸ್ನರ್. ಲುಕ್ ಅಟ್ ದಟ್ ಸ್ಟೂಡೆಂಟ್ಸ್. ನೌ ಇಟ್ ಈಸ್ ಗಿವನ್ ದ ನೇಮ್ ಆಫ್ ದ ಪ್ರಿಸ್ನರ್. ದ ನೇಮ್ ಆಫ್ ದ ನೆರೇಟರ್ ಈಸ್ ಬೋನಿ ವರ್ಡ್ಸ್. ಬೋನಿ ವರ್ಡ್ಸ್ ಎಗೋನಿ ಈಸ್ ಫರ್ದರ್ ಕಾಂಪೌಂಡೆಡ್. ಅವನ ನೋವು ಮತ್ತೆ ಜಾಸ್ತಿ ಆಯಿತು. ವೆನ್ ದ ಜೈಲರ್ಸ್ ಅನ್ಚೈನ್ ದ ಡೆಡ್ ಬ್ರದರ್. ಈ ಸತ್ತು ಹೋದ ಈ ಮಿಡಲ್ ಬ್ರದರ್ ಅನ್ನ ಸತ್ತು ಹೋದ್ಮೇಲೆ ಏನ್ ಮಾಡಿದ್ರು, ಅವನನ್ನು ಅನ್ಚೈನ್ ಮಾಡಿದ್ರು, ಬಿಡಿಸಿದ್ರು. ಅಂಡ್ ಬರೀ ಇನ್ ಎ ಶಾಲೋ ಗ್ರೇವ್. ಅಲ್ಲೇ ಪಕ್ಕದಲ್ಲೇನೆ ಅವನನ್ನ ಒಂದು ವಿಶಾಲವಾದಂತಹ ಒಂದು ಸಮಾಧಿಯ ಸ್ಥಳದಲ್ಲಿ ಅವನನ್ನ ಸುಟ್ಟು ಹಾಕಿದ್ರು. ವಿತ್ ಇನ್ ಸೈಟ್ ಆಫ್ ದ ಪ್ರಿಸ್ನರ್, ಇವನ ಎದುರಿಗೆ ಯಾರಿದ್ದಾನೆ ಪ್ರಿಸ್ನರ್, ಬೋನಿವಾರ್ಡ್ ಇದನ್ನಲ್ಲ, ಬೋನಿವಾರ್ಡ್ನ ಎದುರಿಗೆ ಅವನನ್ನ ಸುಟ್ಟು ಹಾಕಿದ್ರು. ಈ ಬೆಕ್ಸ್ ಇಸ್ ಕ್ಯಾಪ್ಟರ್ಸ್, ತನ್ನನ್ನು ಬಂಧಿಸಿರುವಂತಹ ಜೈಲರ್ಸ್ ಗಳನ್ನ ಬೇಡ್ಕೋತಾನೆ ಟು ಅಟ್ ಲೀಸ್ಟ್ ಬರಿ ಈಸ್ ಬ್ರದರ್ ಇನ್ ಎ ಸ್ಪಾಟ್ ವೇರ್ ದ ಸನ್ ಸಮ್ ಟೈಮ್ಸ್ ಶೈನ್ಸ್. ಎಷ್ಟು ಬೇಡ್ಕೋತಾನೆ ಅಂದ್ರೆ, ಅಟ್ಲೀಸ್ಟ್ ನನ್ನ ಬ್ರದರ್ ಅನ್ನ ಎಲ್ಲಿ ಸೂರ್ಯನು ಬೆಳಗುವನೋ, ಎಲ್ಲಿ ಸೂರ್ಯನು ಪ್ರಕಾಶಿಸುವನೋ ಆ ಪ್ಲೇಸಲ್ಲಿ ಅವನನ್ನ ಬರಿ ಮಾಡಿ, ಅವನನ್ನ ಸುಡಿ ಅಥವಾ ಅವನನ್ನ ಉಳಿ ಅಂತ ಹೇಳಿ ಕೇಳ್ಕೊತಾನೆ. ಉಣ್ಬಿಡಿ, ಸುಡೋದಲ್ಲ ಉಣೋದು, ನೆಲದಲ್ಲಿ ಹುಳುವುದು ಕೇಳ್ಕೊಳ್ತಾನೆ. ಆದ್ರೆ ಅದ್ರ ಅರ್ಥ, ಇಟ್ ಸಿಂಬಲೈಸಸ್ ದಟ್ ಈವನ್ ಆಫ್ಟರ್ ದ ಡೆತ್ ಮೈ ಬ್ರದರ್ ಶುಡ್ ಸಿ ದ ಲೈಟ್ಸ್ ಆಫ್ ದ rays of the sun. That is the intention of the, even after the death he should be emancipated from the darkness. This was the intention of the prisoner. But the men only laugh. But alirontoru captors, they laugh and lay him at the foot of the pillar. Alle pillar na ಕೆಳಗಡೆ ಅವನನ್ನ ಹೂಣ್ತಾರೆ. To which he had spent so much time chained. ಅವನು ಎಲ್ಲಿ ಹೆಚ್ಚು ಕಾಲ ಕಳೆದಿದ್ದನೋ ಟೈಮನ್ನ, ಆ ಮಿಡ್ಲ್ ಬ್ರದರ್ ಆ ಪಿಲ್ಲರ್ನ ಕೆಳಗಡೆ ಅವನನ್ನ he was buried. Then we go to the stanza 8. The prisoner Boniward describes his youngest brother. Now he comes to the youngest brothers. Is despair. His brother was in despair and death. He describes his brother again in natural terms as a flower. Again ಮತ್ತೆ ಅವನನ್ನ ಡಿಸ್ಕ್ರೈಬ್ ಮಾಡ್ತಾನೆ, youngest brother ಅನ್ನ is like a flower. Natural terms ತಗೊಂಡು ಡಿಸ್ಕ್ರೈಬ್ ಮಾಡ್ತಾನೆ. Because he was resembling his mother, he was natural and as connected to his mother's image in fair face. ತನ್ನ ಮದರ್ಗೆ ಕನೆಕ್ಟ್ ಮಾಡ್ಕೊಳ್ತಾ ಅವನನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾನೆ. ಅಂಡ್ ಇಟ್ ಈಸ್ ದಿಸ್ ಬ್ರದರ್ಸ್ ವೆಲ್ಫೇರ್, ಈ ತಮ್ಮನ ಒಂದು ಕ್ಷೇಮ ವಿಚ್ ಗಿವ್ಸ್ ದ ಪ್ರಿಸನರ್ ದ ಸ್ಟ್ರೆಂತ್ ಟು ಹೋಲ್ಡ್ ಆನ್ ಟು ಲೈಫ್ ಅಟ್ ದಿಸ್ ಟೈಮ್. ಅವನ ಕ್ಷೇಮವಾಗಿರೋದನ್ನ ನೋಡ್ಕೊಂಡು ಇವನು ಸ್ಟ್ರೆಂತ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಈ ಪ್ರಿಸನರ್ಗೆ, ಬೋನಿವಾರ್ಡ್ಗೆ. ಹವೆವರ್ ದಿಸ್ ಬ್ರದರ್ ಈಸ್ ನಾಟ್ ಇಮ್ಯೂನ್ ಟು ದ ಡಿಸ್ಪೈರ್ ಆಫ್ ದ ಇಂಪ್ರಿಸನ್ಮೆಂಟ್. ಆದರೆ ಇವನೇನು ಯಂಗೆಸ್ಟ್ ಬ್ರದರ್ ಈಸ್ ನಾಟ್ ಓನ್ಲಿ ಡಿಸ್ಪೈರ್ ಟು ದ ಡಿಸ್ಪೈರ್ ಆಫ್ ಇಂಪ್ರಿಸನ್ಮೆಂಟ್, he is also, and he eventually wastes away
and dies. He also dies. The youngest brother also dies. When the brother's weeping goes silent, ಆ ಚಿಕ್ಕ ತಮ್ಮ ಅಳ್ತಾ ಇದ್ದವನು ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆದ ಅಂತಂದ್ರೆ ದಟ್ ಮೀನ್ಸ್ ದ ಪ್ರಿಸ್ನರ್ ಗೋಸ್ ಇನ್ ಟು ಎ ಫ್ರೆನ್ಸಿ. ಇಲ್ಲಿದ್ನಲ್ಲ ಬೋನಿವಾಲ್ಡ್ ಪ್ರಿಸ್ನರ್, ಈ ಗೋಸ್ ಇನ್ ಟು ಎ ಫ್ರೆನ್ಸಿ. ಅವನಿಗೆ ದಿಗ್ಭ್ರಮೆ ಆಗುತ್ತೆ, ಒಂದು ರೀತಿ ಹುಚ್ಚನಾಗ್ತಾನೆ. ಅಂಡ್ ಬ್ರೇಕ್ಸ್ ಇಸ್ ಚೈನ್ ಓನ್ಲಿ ಟು ಫೈಂಡ್ ಹಿಸ್ ಬ್ರದರ್ಸ್ ಡೆಡ್ ಬಾಡಿ. ತನ್ನ ಯಂಗೆಸ್ಟ್ ಬ್ರದರ್ ಡೆಡ್ ಬಾಡಿನ ನೋಡೋದಕ್ಕೋಸ್ಕರ ಬ್ರೇಕ್ ಮಾಡ್ಕೊಂತಾನೆ ಚೈನನ್ನ. ಅಂಡ್ ಲೈಯಿಂಗ್ ಚೈನ್ ಟು ಅದರ್ ಪಿಲ್ಲರ್, ಹಿ ವಾಸ್ ಲೈಯಿಂಗ್ ಚೈನ್ಡ್. ಅವನನ್ನು ಅಲ್ಲೇ ಚೈನ್ ಆಗಿದ್ದಾನೆ, ಯಂಗೆಸ್ಟ್ ಬ್ರದರ್ ಚೈನ್ ಆಗ್ಬಿಟ್ಟು ಅಲ್ಲೇ ಸತ್ತಿದ್ದಾನೆ. ಅವನು ನೋಡೋದಕ್ಕೋಸ್ಕರ ಈ ವಾಸ್ ಸರ್ಚಿಂಗ್. ಅಂಡ್ ದೆನ್ weakened from his exertion, the prisoner is unable to do anything for his brother but weep. ತಾನು ತನ್ನ ಬ್ರದರ್ಗೆ ಏನು ಮಾಡೋದಕ್ಕಾಗಲ್ಲ ಎಕ್ಸೆಪ್ಟ್ ವೀಪಿಂಗ್. ಈ ಆಂಗ್ವಿಷಸ್ ಇನ್ ದ ನಾಲೆಡ್ಜ್ ದಟ್ ಈ ಅಲೋನ್ ಲೀವ್ಸ್. ಅವನಿಗೊಂದು ಜ್ಞಾನ ಇರುತ್ತೆ, ದಟ್ ಈಸ್ ಅವನೊಬ್ಬನೇ ಬದುಕಿದ್ದಾನೆ. ಅಂಡ್ ಈಸ್ ಕಂಪ್ಯಾನಿಯನ್ ಟು 2 ಕಾರ್ಪ್ಸಸ್. ಈಗ ಅವನು 2 ಸತ್ತ ಶವಗಳಿಗೆ ಜೊತೆಗಾರನಾಗಿದ್ದಾನೆ. ಒಂದು ಮಿಡಲ್ ಬ್ರದರ್ ಅಂಡ್ ಅನದರ್ ಒನ್ ಈಸ್ ಯಂಗೆಸ್ಟ್ ಬ್ರದರ್. ನೌ ಹಿ ಈಸ್ ದ ಕಂಪ್ಯಾನಿಯನ್ ಆಫ್ ದ 2 ಕಾರ್ಪ್ಸಸ್. ಹಿ ಆಲ್ಸೋ ಫೀಲ್ಸ್ ಫ್ರಸ್ಟ್ರೇಟೆಡ್. ಮತ್ತೆ ಅವನಿಗೆ ಜಿಗುಪ್ಸೆ ಆಗುತ್ತೆ ದಟ್ ಹಿ ಕ್ಯಾನಾಟ್ ಡೈ ಅಂಡ್ ದಟ್ ದ ಫೈತ್, ನಾನು ಸಾಯೋದೇ ಇಲ್ಲ. ಅಂಡ್ ಈ ಸಾವು ಫಾರ್ ವಿಚ್ ಹಿ ಹ್ಯಾಸ್ ಬೀನ್ ಇಂಪ್ರಿಸನ್ ಫಾರ್ ಫರ್ಬಿಡ್ ಸೂಯಿಸೈಡ್, ಅದಕ್ಕೆ ಅವನು ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ ಸ್ಟ್ಯಾನ್ಸಾ 9 ದ ಪ್ರಿಸ್ನರ್ ಬಿಕಮ್ಸ್ ಮೋರ್ ಇಂಟ್ರಾಸ್ಪೆಕ್ಟಿವ್. ಆತ್ಮಾವಲೋಕನವನ್ನು ಮಾಡ್ಕೊಳ್ತಾ ಇದ್ದಾನೆ ಈ 9ನೇ ಸ್ಟ್ಯಾನ್ಸಾದಲ್ಲಿ ಪ್ರಿಸ್ನರ್. ಡಿಸ್ಕ್ರೈಬಿಂಗ್ ಇಸ್ ಅಪ್ರೆಸಿವ್ ಸರ್ಕಮ್ಸ್ಟೆನ್ಸಸ್, ತನ್ನ ತುಳಿತಕ್ಕೆ ಒಳಗಾದಂತಹ ಸನ್ನಿವೇಶಗಳನ್ನ ಡಿಸ್ಕ್ರೈಬ್ ಮಾಡುತ್ತಾ ಈ ಫೀಲ್ಸ್ ದಟ್ ಏರ್ ಅಂಡ್ ಲೈಟ್ ಆಫ್ ಫೇಡಿಂಗ್. ಅವನಿಗನ್ಸುತ್ತೆ ಈ ಗಾಳಿ ಮತ್ತು ಈ ಬೆಳಕು ಎರಡೂ ಸಹ ಮಾಯ ಆಗ್ತಿದೆ. ದೆನ್ ಬಿಕಮ್ಸ್ ಇನ್ಸೆನ್ಸಿಬಲ್ ಅಂಡ್ ಫಾಲ್ಸ್ ಇನ್ ಟು ಡಾರ್ಕ್ನೆಸ್. ನಾನು ಕತ್ತಲೆಯ ಕಡೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಇನ್ಸೆನ್ಸಿಬಲ್ ನೇಚರ್. ಈ ಫೈಂಡ್ಸ್ ಹಿಮ್ಸೆಲ್ಫ್ ಇನ್ ಸಮ್ ಸ್ಟ್ರೇಂಜ್ ಟ್ವಿಲೈಟ್ ವರ್ಡ್ ಆಫ್ ಎಂಪ್ಟಿನೆಸ್. ತಾನು ತನ್ನದೇ ಆದಂತಹ ಒಂದು ಖಾಲಿಯಾದಂತಹ ಪ್ರಪಂಚದಲ್ಲಿ, ಖಾಲಿಯಾದಂತಹ ಟ್ವಿಲೈಟ್ ವರ್ಡ್ ಅಲ್ಲಿ ಇದ್ದೇನೆ. ಇಟ್ ವಾಸ್ ನೈಟ್, ಇಟ್ ವಾಸ್ ನಾಟ್ ರೈಟ್ ನೈಟ್, ಇಟ್ ವಾಸ್ ನಾಟ್ ಡೇ. ನೋಡಿ ಅಲ್ಲಿ ಕೆಲವು ಲೈನ್ಸ್ ಇದೆ. ಅದು ಕತ್ತಲೂ ಅಲ್ಲ, ಅದು ಬೆಳಕೂ ಅಲ್ಲ. ಈ ಒಂದು ಎಂಟಿನೆಸ್ ಅಲ್ಲಿ ನಾನು ಇದೀನಿ ಅನ್ನೋ ಒಂದು ಫೀಲಿಂಗ್, ಹಿ ಫೀಲ್ಸ್ ದಟ್. He is lost in a starless, sunless, motionless void. Look at that. The lines are very important in context of this poem. That the word is starless, sunless, and motionless. Okay. Then we go to the next stanza. The prisoner awakens from his oblivion. ತನ್ನ ಶೂನ್ಯತೆಯಿಂದ ಎದ್ದಾಗ to the sound of a bird singing. ಅಲ್ಲಿ ಹಾಗೆ ಮಲಗ್ತಾನೆ. ಅಷ್ಟೊತ್ತಿಗೆ ಅವನು ತನ್ನ ನಿದ್ದೆಯಿಂದ ಎದ್ದಾಗ ಅಲ್ಲೊಂದು ಪಕ್ಷಿ ಆಡ್ತಾ ಇದೆ. ದ ಸಾಂಗ್ ಸೀಸಸ್, ಇದ್ದಕ್ಕಿದ್ದಾಗೆ ಆ ಒಂದು ಹಾಡು ನಿಲ್ತು. ದೆನ್ ಸ್ಟಾರ್ಟ್ಸ್ ಅಪ್ ಅಗೇನ್, ಮತ್ತೆ ಪ್ರಾರಂಭ ಆಯಿತು ಪಕ್ಷಿ ಕೂಗೋದು. ಅಂಡ್ ಫಾರ್ ಎ ಮೂಮೆಂಟ್ ದ ಪ್ರಿಸ್ನರ್ ಫೀಲ್ಸ್ ಜಾಯ್ ಅಟ್ ದಿಸ್ ಸರ್ಪ್ರೈಸ್ ಕಂಪ್ಯಾನಿಯನ್. ಆ ಪ್ರಿಸ್ನರ್ಗೆ ಖುಷಿ ಆಗುತ್ತೆ, ಯಾರೋ ಒಬ್ರು ನನ್ನ ಜೊತೆಗೆ ಬಂದ್ರು ಅನ್ನೋ ಒಂದು ಖುಷಿ ಆಗುತ್ತೆ. ಆ ಬೇರೆ ಯಾರೂ ಅಲ್ಲ, ಆ ಬರ್ಡ್. ದ ಬರ್ಡ್ ಕಮ್ಸ್ ಟು ದ ಸೆಲ್ ಅಟ್ ದ ವಿಂಡೋ ಆಫ್ ದ ಸೆಲ್ ಅಂಡ್ his senses return again. Look at that. ಅವನ ಎಲ್ಲ ಜ್ಞಾನಗಳು, ಪಂಚೇಂದ್ರಿಯಗಳು ಮತ್ತೆ ವಾಪಸ್ ಆಗುತ್ತೆ. ಗಿವಿಂಗ್ ಹಿಮ್ ಫುಲ್ ಅಪ್ರೆನ್ಷನ್ ಆಫ್ ದ ಡಂಜಿಯನ್. ಆ ಇಡೀ ಡಂಜಿಯನ್ ಇದೆಯಲ್ಲ, ಆ ಒಂದು ಸೆಲ್, ಅದರ ಬಗ್ಗೆ ತನ್ನದೇ ಆದಂತಹ ಒಂದು ರಿಯಾಲಿಟಿಯನ್ನ ಬೆಳೆಸ್ಕೊಳ್ತಾ, ಇಟ್ ಈಸ್ ದ ಸೇಮ್ ಆಸ್ ಬಿಫೋರ್, ಮೊದಲ ರೀತಿನೇ ಕಾಣ್ತಾ ಇದೆ. ಬಟ್ ಇನ್ ದ ಕ್ರ್ಯಾಕ್, ಆ ಕ್ರ್ಯಾಕ್ಗಳಲ್ಲಿ, ಆ ವಾಲ್ಗಳ ಕ್ರ್ಯಾಕ್ಗಳಲ್ಲಿ ಥ್ರೂ ವಿಚ್ ದ ಸನ್ಲೈಟ್ ಸಮ್ಟೈಮ್ಸ್, ಆಗಾಗ ಸನ್ಲೈಟ್ ಬರ್ತಾ ಇರುತ್ತೆ. ಶೋನ್ ದೇರ್ ಇಸ್ ಎ ಬರ್ಡ್, ಅಲ್ಲಿ ಒಂದು ಪಕ್ಷಿ ಇರೋದು ಕಾಣಿಸ್ತಾ ಇದೆ. ಇಟ್ ಈಸ್ ಪರ್ಚ್ಡ್ ಅಂಡ್ ಸಿಂಗಿಂಗ್. ಆ ಪಕ್ಷಿ ಕಿರ್ಚಾಡ್ತಾ ಇದೆ, ಆಡ್ತಾ ಇದೆ. ದ ಪ್ರಿಸ್ನರ್ ಸಿ ಸಿಂಪತಿ ಇನ್ ದ ಬರ್ಡ್. ಆ ಪಕ್ಷಿಯಲ್ಲಿ ತನ್ನದೇ ಆದಂತ ಒಂದು ಕರುಣೆಯನ್ನ ಕಾಣ್ತಾನೆ. ಇಟ್ ಸೆಲ್ಫ್ ಅಲೋನ್, ಏಕಾಂಗಿಯಾದ ಒಂದು ಪಕ್ಷಿ. ಅಂಡ್ ಸಿಂಗಿಂಗ್ ಫಾರ್ ಎ ಕಂಪ್ಯಾನಿಯನ್. ಆ ಪಕ್ಷಿ ತಾನು ತನ್ನಗೋಸ್ಕರ ಒಬ್ಬ ಜೊತೆಗಾರನಿಗಾಗಿ ಆಡ್ತಾ ಇದೆ. ಈ ಪಾಂಡರ್ಸ್ ವೆದರ್ ದ ಬರ್ಡ್ ಇಸ್ ವೈಲ್ಡ್. ಅವನಿಗೆ ಆಶ್ಚರ್ಯ ಆಗುತ್ತೆ, ಥಿಂಕ್ ಮಾಡ್ತಾನೆ, ಆ ಬರ್ಡ್ ಏನಾದ್ರೂ ತುಂಬಾ ವೈಲ್ಡ್ ಆಗಿರುವಂತದ್ದ ಅಥವಾ ಫಾರೆಸ್ಟ್, ಅಥವಾ ಆರ್ ಎಸ್ ಎಸ್ಕೇಪ್ಡ್ ಇಟ್ಸ್ ಓನ್ ಪ್ರಿಸನ್. ತನ್ನ ಪ್ರಿಸನ್ ಇಂದ ಏನಾದ್ರು ಅಥವಾ ಕೇಜ್ ಇಂದ ಏನಾದ್ರು ಎಸ್ಕೇಪ್ ಆಗಿ ಬಂದಿದ್ಯಾ. ಬಟ್ ಹೋಪ್ಸ್ ದಟ್ ದ ಬರ್ಡ್ ಹ್ಯಾಸ್ ನೆವರ್ ನೋನ್ ಇಂಪ್ರಿಸನ್ಮೆಂಟ್. ಆದ್ರೆ ಒಂದು ಹೋಪ್ ಇದೆ ಅವನಿಗೆ, ಈಗ ಇಲ್ಲಿಗೆ ಬಂದಿರೋ ಪಕ್ಷಿ ಯಾವತ್ತೂ ಸಹ ಬಂಧಿತವಾದ ಪಕ್ಷಿ ಅಲ್ಲ, ಇಂಪ್ರಿಸನ್ ಆಗಿರೋ ಪಕ್ಷಿ ಅಲ್ಲ. ಸಚ್ ಆಸ್ ಈಸ್ ಎಕ್ಸ್ಪೀರಿಯನ್ಸ್. ಯಾವ ರೀತಿ ಅಂದ್ರೆ ಇವನು ಎಕ್ಸ್ಪೀರಿಯನ್ಸ್ ಮಾಡೋ ರೀತಿಯಲ್ಲಿ. ಅಂಡ್ ದೆನ್ ವಿ ಗೋ ಟು ದ ನೆಕ್ಸ್ಟ್ ಸ್ಟ್ಯಾನ್ಸಾ. ವಂಡರ್ಸ್ ಇಫ್ ದ ಬರ್ಡ್ ಈಸ್ ಎ ನ್ಯಾಚುರಲ್ ಕ್ರಿಯೇಚರ್. ಈ ಪಕ್ಷಿ ಏನಾದರೂ ಸೃಷ್ಟಿ, ಒಂದು ಸ್ವಾಭಾವಿಕವಾದ ಸೃಷ್ಟಿಯ, ಅಥವಾ ವಿಸಿಟೆಡ್ ಫ್ರಮ್ ಪ್ಯಾರಡೈಸ್, ಅಥವಾ ಯಾವುದೋ ಸ್ವರ್ಗದಿಂದ ಬಂದಂತಹ ಯಾರೋ ಭೇಟಿಗೆ ಬಂದಂತಹ ಒಬ್ಬ ಭೇಟಿಗಾರನ. ಆರ್ ಈವನ್ ಗೋಯಿಂಗ್ ಸೋ ಫಾರ್ ಆಸ್ ಟು ಎಂಟರ್ಟೈನ್ ದ ಅನ್ಆರ್ಥೋಡಾಕ್ಸ್ ಥಾಟ್. ಅವನ ಮನಸ್ಸಿನಲ್ಲಿ ಅಸಂಪ್ರದಾಯಕವಾದಂತಹ ಆಲೋಚನೆಗಳುತ್ತಾ ಹೋಗುತ್ತೆ. ದಟ್ ದ ಬರ್ಡ್ ಮೈಟ್ ಬಿ ಈಸ್ ಬ್ರದರ್ಸ್. ಬಹುಶಃ ಈ ಪಕ್ಷಿ ಬೇರೆ ಯಾವುದೂ ಅಲ್ಲ,
ತನ್ನ ಈಗ ತಾನೇ ಸತ್ನಲ್ಲ ತನ್ನ ಯಂಗೆಸ್ಟ್ ಬ್ರದರ್ ಅವನ ಆತ್ಮವಿರಬಹುದಾ ನನ್ನನ್ನು ಕಂಫರ್ಟ್ ಮಾಡೋದಕ್ಕೆ, ನನ್ನ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗೋದಕ್ಕೆ, ಅಥವಾ ನನ್ನನ್ನು ಸೊಲೇಸ್ ಮಾಡೋದಕ್ಕೆ ಅಂತಂದ್ರೆ ನಾನು ಸಮಾಧಾನ ಮಾಡೋಕೆ ಬಂದಿದ್ಯಾ? ವೆನ್ ದ ಬರ್ಡ್ ಫ್ಲೈಸ್ ಅವೇ, ತಕ್ಷಣ ಪಕ್ಷಿ ಯಾರೋಯ್ತು? ದ ಪ್ರಿಸ್ನರ್ ಕನ್ಕ್ಲೂಡ್ಸ್ ಇಟ್ ವಾಸ್ ಜಸ್ಟ್ ಎ ಮಾರ್ಟಲ್ ಬರ್ಡ್. ಓಹ್, ದಿಸ್ ಇಸ್ ಮಾರ್ಟಲ್ ಬರ್ಡ್, ನಾಟ್ ಇಮ್ಮಾರ್ಟಲ್. ಮಾರ್ಟಲ್ ಅಂದ್ರೆ ಅಶಾಶ್ವತ, ಇಮ್ಮಾರ್ಟಲ್ ಅಂದ್ರೆ ಶಾಶ್ವತ. ಇಟ್ಸ್ ಅ ಮಾರ್ಟಲ್ ಬರ್ಡ್, ಇಟ್ ಗೋಸ್ ಅವೇ. Having had this companionship briefly and lost it, it feels twice as lonely as before. ಮತ್ತೆ ಅವನು ಏಕಾಂಗಿ ಆಗ್ತಾನೆ, ಆ ಒಂದು ಭಾವನೆ ಅವನಿಗೆ ಉಂಟಾಗುತ್ತೆ. Then we go to the stanza 11, turns to the prisoner's very limited freedom. He was talking about he was very limited in his freedom and he did not have any freedom. He senses his captors have become compassionate. But one thing is, he identifies that in this stanza, his captors have become somewhat compassionate because they did not mend his broken chain. They did not mend his chain. Broken, it is already broken. They have leave it. ಹಾಗೆ ಬಿಟ್ಬಿಟ್ರು ಅದನ್ನ, ಬ್ರೋಕನ್ ಆಗಿರುವಂತಹ ಚೈನ್ ಅನ್ನ ಬಿಟ್ಬಿಟ್ರು. ಅಂದ್ರೆ ಅವನಿಗೆ ಫ್ರೀಡಮ್ ಕೊಟ್ಟಿದ್ದಾರೆ ಈಗ ಒಳಗಡೆ ಓಡಾಡ್ಕೊಳ್ಳೋದಕ್ಕೆ. ಅವನಿಗೆ ಅನ್ನಿಸ್ತು ಎಲ್ಲೋ ಒಂದ್ ಕಡೆ ಕ್ಯಾಪ್ಟರ್ಸ್ ನನ್ನ ಬಗ್ಗೆ ಕರುಣೆಯನ್ನು ಹೊಂದಿದ್ದಾರೆ. ಹಿ ನೌ ಹ್ಯಾಸ್ ಫ್ರೀಡಮ್ ಮೂವ್ಮೆಂಟ್ ಥ್ರೂ ಔಟ್ ದ ಸೆಲ್. ಈಗ ಎಲ್ಲಿ ಬೇಕಾದ್ರೂ ಓಡಾಡ್ಕೋಬಹುದು ಸೆಲ್ ಅಲ್ಲಿ, ಅಂಡ್ ಟೇಕ್ಸ್ ಅಡ್ವಾಂಟೇಜ್ ಆಫ್ ಇಟ್ ಬೈ ವಾಕಿಂಗ್ ಥ್ರೂ ಔಟ್ ಎವ್ರಿ ಸ್ಕ್ವೇರ್ ಫೂಟ್ ಆಫ್ ದ ಪ್ರಿಸನ್. ಎಲ್ಲಾ ಕಡೆ ಓಡಾಡ್ತಾ ಅವನು ಆ ಒಂದು ಸೆಲ್ ನಲ್ಲಿ, ಸೇವ್ ಫಾರ್ ದ ಪ್ಲೇಸಸ್ ವೇರ್ ಇಸ್ ಬ್ರದರ್ಸ್ ಲೈಟ್ ಡೆಡ್. ಆ ಪ್ಲೇಸಸ್ ಅನ್ನ ಕಡೆ ಬ್ರದರ್ಸ್ ಎಲ್ಲಿ ಸತ್ತಿದ್ರು ಆ ಪ್ಲೇಸಸ್ ಕಡೆ ಅವನು ಹೋಗ್ತಾನೆ. ಡಿಸ್ಪೈಟ್ ಇಸ್ ಸ್ಲೈಟ್ಲಿ ಇಂಪ್ರೂವ್ಡ್ ಸರ್ಕಮ್ಸ್ಟೆನ್ಸಸ್, ದ ಕಾನ್ಸ್ಟೆಂಟ್ ಅವೇರ್ನೆಸ್ ಆಫ್ ಹಿಸ್ ಬ್ರದರ್ಸ್ ಕಾರ್ಪ್ಸ್ ಪ್ಲಂಜಸ್. ಅವನ ತಮ್ಮಂದಿರ ಎರಡೂ ಶವಗಳು ಇರೋದನ್ನ ನೋಡಿ ಅವನಿಗೆ ತುಂಬಾ ನೋವಾಗುತ್ತೆ. ಡೀಪ್ಲಿ ಇಂಟು ಡಿಸ್ಮೈರ್, ಆಳವಾದ ಒಂದು ನಿರಾಸೆಗೆ ಹೊರಟೋಗ್ತಾನೆ. ದೆನ್ ಇನ್ ದ 12th stanza, the prisoner comes to the conclusion, ಒಂದು ಕನ್ಕ್ಲೂಷನ್ಗೆ prisoner ಬರ್ತಾನೆ. He has lost his entire family to persecution and death. ಇಡೀ 6 ಜನರನ್ನ ಇವನು ಫ್ಯಾಮಿಲಿ 6 ಜನರನ್ನ ಪರ್ಸಿಕ್ಯೂಷನ್ ನಲ್ಲಿ ಮತ್ತು ಸಾವಿನಲ್ಲಿ ಕಳ್ಕೊಂಡಿದ್ದಾನೆ. Even were he to be free, the whole earth would henceforth a wider prison unto me. This revelation brings him a degree of peace. ಈಗ ಅವನಿಗೆ ಒಂದು ಶಾಂತಿ ಸಿಕ್ತು. ಏನದಂದ್ರೆ, he scales his prison wall far enough to reach the barred window. ಆ ಪ್ರಿಸನ್ ವಾಲ್ ಅನ್ನ ಅಳಿತಾನೆ. ಎಷ್ಟಿರ್ಬೋದು ಇದು ಆ ಬೇರ್ಡ್ ವಿಂಡೋವನ್ನು ತಲುಪೋದಕ್ಕೆ. ಎಬೋ ಸೋ ಆಸ್ ಟು ಕ್ಯಾಚ್ ಸೈಟ್ ಆಫ್ ದ ಔಟ್ಸೈಡ್ ವರ್ಲ್ಡ್ ಅಗೇನ್. ಮತ್ತೆ ಅವನು ಇದ್ರ ಮೂಲಕ ಔಟ್ಸೈಡ್ ವರ್ಲ್ಡ್ ಅನ್ನ ನಾನು ನೋಡ್ಬೋದು ಅಂತ ಆ ಕಿಟಕಿಯನ್ನ ಅಳಿತಾನೆ. ದೆನ್ ಅಂಡ್ ಈ ಸೀಸ್ ದ ಪ್ರಿಸ್ನರ್ಸ್ ರಿಯಾಕ್ಷನ್ ಟು ರೀಚಿಂಗ್ ದ ವಿಂಡೋ. ಇಲ್ಲಿ ಯಾವ ರೀತಿ ವಿಂಡೋವನ್ನು ತಲುಪ್ತಾ ಇದ್ದಾನೆ ಅನ್ನೋದು ರಿಯಾಕ್ಷನ್ ಅನ್ನ ವಿ ಕ್ಯಾನ್ ಲುಕ್ ಅಟ್ ದಿಟ್ ಸ್ಟ್ಯಾನ್ಸಾ ಅಂಡ್ ಲುಕ್ ಅಟ್ ಸೀನರಿ ವಿತೌಟ್. Look at that. There is, when he goes to the window, there is no scenery. He sees the mountains. Through the windows, he sees the mountains, unchanged from his lost view of them prior to imprisonment. ತಾನು ಬಂದಿಯಾಗುವುದಕ್ಕಿಂತ ಮುಂಚೆ ಹೇಗಿದ್ದವೋ ಆ ಮೌಂಟೈನ್ಸ್ ಅದೇ ರೀತಿ ಇದೆ, ಅದರ ವ್ಯೂ, ಅದರ ನೋಟ. ಅಂಡ್ ದ ರೋನ್ ರಿವರ್ ಬಿಲೋ, ಅದರ ಕೆಳಗಡೆ ರಿವರ್ ಸಹ ಅದೇ ರೀತಿ ಇದೆ. Upon this river, sail boats are near it out. He is looking at the through the window. There are sailboats. And there is a small green island. All these things he has identified through this window, and that island roughly the same size as his prison. He is looking at that island that resembles his prison. He contrasts the island. Look at that. ವೈರುಧ್ಯ ಅಂತ ಏನ್ ಕರಿತೀವಿ, ವಿರೋಧ ಅಂತ ಏನ್ ಕರಿತೀವಿ, ಐಲ್ಯಾಂಡ್ ಅನ್ನ ಅಪೋಸಿಟ್ ಅಲ್ಲಿ ನೋಡ್ತಾನೆ. ವಿತ್ ಇಟ್ಸ್ 3 tall trees. There are 3 tall trees are looking at the window in that island, and access to the mountain breeze. There is a ತಂಗಾಳಿ ಅಂತ ಏನ್ ಕರಿತೀವಿ, ಪರ್ವತದ ತಂಗಾಳಿ ಇದೆ. and with his own dingy glowing cell, ಅವನ ಸೆಲ್ ಅಲ್ಲೂ ಅದು ಕಾಣ್ತಾ ಇದೆ. he sees fish swimming and an eagle flying. he looks through the window that there is a fish swimming and an eagle flying, then begins crying as he wishes. ಅರ್ಚೋದಕ್ಕೆ, ಕಿರ್ಚೋದಕ್ಕೆ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಈ ನೆವರ್ ಕುಡ್ ಹ್ಯಾವ್ ಸೀನ್ ದಿಸ್ ಗ್ಲಿಮ್ಸ್ ಆಫ್ ಫ್ರೀಡಮ್ ಔಟ್ಸೈಡ್. ಈ ರೀತಿಯ ಫ್ರೀಡಮ್ ಅನ್ನ ಅವನು ಚಾನ್ಸೇ ಇಲ್ಲ ಹೊರಗಡೆ ಸಿಗೋದಕ್ಕೆ. ನೌ ದಟ್ ಹಿ ಹ್ಯಾಸ್ ಸೀನ್ ದ ಔಟ್ಸೈಡ್ ವರ್ಲ್ಡ್, ಈಸ್ ಇಂಪ್ರಿಸನ್ಮೆಂಟ್ ಈಸ್ ಮಚ್ ಮೋರ್ ಅಪ್ರೆಸಿವ್. ಈಗ ಮತ್ತೆ ಅವನ ಇಂಪ್ರಿಸನ್ಮೆಂಟ್ ಕಡೆ ನೋಡ್ಕೊಂಡಾಗ ಅದು ತುಂಬಾ ಅಪ್ರೆಸಿವ್ ಅನ್ಸುತ್ತೆ ಔಟ್ಸೈಡ್ ವರ್ಲ್ಡ್ ಅನ್ನ ನೋಡಿದ ಮೇಲೆ. ದೆನ್ ಇನ್ ದ ಲಾಸ್ಟ್ ಸ್ಟ್ಯಾನ್ಸಾ, ದ ಪ್ರಿಸನರ್ ಈಸ್ ಅಟ್ ಲೀಸ್ಟ್ ಸೆಟ್ ಫ್ರೀ. ಈಗ ಅವ್ನು ಸ್ವಲ್ಪ ಫ್ರೀ ಆಗಿಬಿಡ್ಬೇಕಾಗಿತ್ತು. ಇಟ್ ಇಸ್ ನಾಟ್ ನೋ ಹೌ ಲಾಂಗ್ ಇಟ್ ಹ್ಯಾಸ್ ಬೀನ್, ಗೊತ್ತಾಗ್ತಿಲ್ಲ ಅವನಿಗೆ ಎಷ್ಟು ದಿನ ಈ ಇಂಪ್ರಿಸನ್ಮೆಂಟ್ ಮುಂದುವರಿಯುತ್ತೆ ಅಂತ. ಬಟ್ ಹಿ ಹ್ಯಾಸ್ ಬಿಕಮ್ ಸೋ ಅಕಸ್ಟಮ್ಡ್ ಟು ಹಿಸ್ ಕನ್ಫೈನ್ಮೆಂಟ್. ಆದ್ರೆ ಅವನ ಕನ್ಫೈನ್ಮೆಂಟ್ಗೆ, ಅವನ ಬಂಧನಕ್ಕೆ ಅವನು ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಇಟ್ ವಾಸ್ ಅಟ್ ಲೆಂತ್ ದ ಸೇಮ್ ಟು ಮೀ, ಫೆಟರ್ಡ್ ಫಿಯರ್ಲೆಸ್ ಟು ಮೀ. ಹಿ ಹ್ಯಾಸ್ ಗ್ರೋನ್ ಸೋ ಅಕಸ್ಟಮ್ಡ್ ಟು ಹಿಸ್ ಕ್ಯಾಪ್ಟಿವಿಟಿ. ಅವನು ಅದಕ್ಕೆ ಹೊಂದ್ಕೊಂಡು ಬೆಳೆದಿದ್ದಾನೆ. ಹಿ ಹ್ಯಾಸ್ ಲರ್ನ್ಡ್ ಟು ಲವ್ ಡಿಸ್ಮೈರ್.
ಲುಕ್ ಅಟ್ ದಟ್. ಕೊನೆಗೆ ಅವನು ನಿರಾಶೆಯನ್ನೇ ಪ್ರೀತಿಸುವುದನ್ನು ಕಲ್ತಿದ್ದಾನೆ, ನಿರಾಶೆಯನ್ನು ಪ್ರೀತಿಸುವುದನ್ನೇ ಕಲ್ತಿದ್ದಾನೆ ಅವನ ಕ್ಯಾಪ್ಟಿವಿಟಿನಲ್ಲಿ. ಟರ್ನಿಂಗ್ ಈಸ್ ಸೆಲ್ ಇಂಟು ಎ ಆರ್ಮಿಟೇಜ್, ಅವನ ಸೆಲ್ಲನ್ನೇ, ಅವನ ಸೆರೆಮನೆಯನ್ನೇ ಒಂದು ಆಶ್ರಮವನ್ನಾಗಿಸಿಕೊಂಡಿದ್ದಾನೆ. ಅಂಡ್ ಆಲ್ ಮೈ ಹೋಮ್, ಇದು ನನ್ನದೇ ಎಂದು ಹೇಳುತ್ತಿದ್ದಾನೆ. ಈ ಸೀಸ್ ಹಿಮ್ಸೆಲ್ಫ್ ಎ ಫ್ರೆಂಡ್ ಟು ದ ಸ್ಪೈಡರ್ಸ್, ಅಲ್ಲಿ ಓಡಾಡುವ ಗೋಡೆ ಮೇಲೆ ಓಡಾಡುವ ಸ್ಪೈಡರ್ಗಳನ್ನ ತನ್ನ ಫ್ರೆಂಡ್ಗಳನ್ನಾಗಿ ಮಾಡಿಕೊಂಡಿದ್ದಾನೆ, ಫ್ರೆಂಡ್ಗಳನ್ನ ಅವರಲ್ಲಿ ಕಾಣ್ತಾ ಇದ್ದಾನೆ. ಅಂಡ್ ಮೈಸ್ ಇನ್ ದ ಡಂಜಿಯನ್, ಆ ಡಂಜಿಯನ್ ನಲ್ಲಿ ಕಾಣುವಂತಹ ಮೈಸ್ಗಳು, ಇಲಿಗಳನ್ನ ತನ್ನ ಫ್ರೆಂಡ್ಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಅಂಡ್ ಆಲ್ಸೋ ದ ರೂಲರ್ ಆಫ್ ಹಿಸ್ ಪಿಟಿಫುಲ್ ಕಿಂಗ್ಡಮ್, ಈ ಕರುಣಾಜನಕವಾದ ಒಂದು ಸಾಮ್ರಾಜ್ಯಕ್ಕೆ ತಾನೇ ಒಬ್ಬ ದೊಡ್ಡ ರೂಲರ್ ಆಗಿದ್ದಾನೆ. ಅಂಡ್ ಈ ಈವನ್ ಕ್ಲೈಮ್ಸ್ ಟು ಹ್ಯಾವ್ ಬಿಕಮ್ ಫ್ರೆಂಡ್ಸ್ ವಿತ್ ಹಿಸ್ ವೆರಿ ಚೈನ್ಸ್, ತನ್ನ ಚೈನ್ಗಳೇ ಅವನಿಗೆ ಫ್ರೆಂಡ್ಗಳಾಗಿದೆ. ಈ ಹ್ಯಾಸ್ ಗ್ರೋನ್ ಸೋ ಅಕಸ್ಟಮ್ ಟು ದ ಡಂಜಿಯನ್ ಆಸ್ ಇಸ್ ಓಲ್ ವರ್ಡ್ ದಟ್ ಈ ವೆಲ್ಕಮ್ಸ್ ಹಿಸ್ ಫ್ರೀಡಮ್, ಇಡೀ ಪ್ರಪಂಚವೇ ಅವನ ಸ್ವಾತಂತ್ರ್ಯವನ್ನ ವೆಲ್ಕಮ್ ಮಾಡ್ತದೆ. ನಾಟ್ ವಿತ್ ಜಾಯ್ ಬಟ್ ವಿತ್ ಎ ಸೈ, ಖುಷಿಯಿಂದ ಅಲ್ಲ ಆದರೆ ನಿಟ್ಟುಸಿರಿನಿಂದ. ಓಕೆ, ಸಿ ದೀಸ್ ಆರ್ ದ ರೆಫರೆನ್ಸಸ್ ಆಫ್ ದ. ಓಕೆ, ಥ್ಯಾಂಕ್ ಯು ಫಾರ್ ದಿಸ್